ಲಾಂಚ್ ಮಾಡಬೇಕು ದರ್ಶನ್ ಸರ್ ಅವರು, ಹಾಗೆ ವೇದಿಕೆಯಲ್ಲಿರೋರೆಲ್ಲರೂ ಕೂಡ ಜೊತೆಯಾಗಬೇಕಂತ ಕೋರ್ಕೊಳ್ತಾ ಇದ್ದೇನೆ. ಇವತ್ತು ಈಗ ಲಾಂಚ್ ಆಗ್ತಿರುವಂತಹ ಜಾಜಿ, ಇದು ಕನ್ನಡದ ಒಂದು ವಿಶಿಷ್ಟವಾದ ಸಿಂಗಲ್ಸ್ ಆಗಿ ನಾವು ಹೆಚ್ಚು ಈ ರೀತಿಯ ಹಾಡುಗಳನ್ನ ನೋಡ್ತಾ ಇದ್ವಿ. ಆದ್ರೆ ಈಗ ಕನ್ನಡದಲ್ಲಿ ಕೂಡ ಸೂಪರ್ ಡೂಪರ್ ಸಾಂಗ್ಸ್ ಬರ್ತಿದೆ. ಆ ಸಾಲಿಗೆ ಸೇರ್ಲಿ ಜಾಜಿ ಅತಿ ಹೆಚ್ಚು ವ್ಯೂಸ್ ಅನ್ನ ಪಡ್ಕೊಳ್ಳಿ, ಜಾಜಿಗೆ ಮತ್ತು ಈ ಬಳಗಕ್ಕೆ ಒಂದು ವಿಶಿಷ್ಟವಾದ ಹೆಸರು ದೊರಕಲಿ ಅಂತ ಹಾರೈಸ್ತಾ ಇದ್ದೀನಿ. ಕಲಾ ಕ್ಷೇತ್ರಕ್ಕೆ ಅರ್ಪಣೆ ಮಾಡಿಕೊಂಡಿರುವಂತ ಈ ಒಂದು ಕಲಾ ಕುಟುಂಬದ ಕುಡಿಗೆ ಅಲಾಂಗ್ ವಿತ್ ಹಾಗೆ ದರ್ಶನ್ ಸರ್ ಸ್ಟೇಜ್ ನಲ್ಲೇ ಇದ್ದಾರೆ. ಸರ್ ನಾನು ಅವ್ರನ್ನ ಕರೆದಿದ್ದು ಕೇಳಿದೆ, ನಮ್ಮ ಮನೇನೇ ಅಮ್ಮ, ನಮಗೆಲ್ಲ ಜಾಸ್ತಿ ಏನು ಸ್ಪೆಷಲ್ ಆಗಿ ಕರೆಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ನಿಮ್ಮ ಮನೆಯ ಮಗಳು ವಿಶಿಷ್ಟವಾಗಿ ಗುರುತಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ವರ್ಸಟೈಲ್ ಡಾನ್ಸರ್ ಜಾಜಿ ಈ ಒಂದು ಸಾಂಗ್ ಅನ್ನ ಶುಭ ಹಾರೈಸೋ ಮೂಲಕ ಚಾಲನೆ ಕೊಡಬೇಕು ದರ್ಶನ್ ಸರ್. ಚಾಲನೆ ಕೊಟ್ಬಿಡ್ತೀನಿ, ಫಸ್ಟ್ ಎರಡು ಮಾತಾಡ್ಬಿಡ್ತೀನಿ. ಏನಕ್ಕೆ ಅಂತಂದ್ರೆ ಆಮೇಲಿಂದ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ನನಗೆ ಅಂತ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಜಾಜಿ ಅನ್ನೋ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಾ ಇದೆ. ಆದರೆ ಅದ್ರ ಹಿಂದ್ಗಡೆ ಒಂದು ಚಿಕ್ಕ ಕತೆ ಇದೆ, ಅದೊಂದು ಹೇಳ್ಬಿಡ್ತೀನಿ. ಯಾಕಂದ್ರೆ ಎಲ್ಲದಕ್ಕೂ ಒಂದು ಕತೆ ಇರುತ್ತೆ. ನನಗೆ ಮೋಹನ್ ರಾಜ್ ಅವರು ಆ್ಯಕ್ಚುಲಿ ಪರಿಚಯ ನಮ್ಮ ಸತೀಶ್ ಅಣ್ಣನ ಕಡೆಯಿಂದ, ಸತೀಶ್ ರೆಡ್ಡಿ ಅವ್ರ ಕಡೆಯಿಂದ, ನಮ್ಮ ಸತೀಶ್ ಅಣ್ಣ, ಸಿನ್ನಣ್ಣ, ಸೊ ಈ ಟೀಮಿಂದ ನನಗೆ ಭಾಳ ಪರಿಚಯ. ಅವರೆಲ್ಲ ವಿಷಯದಲ್ಲೂ ಅವ್ರ ಹತ್ರ ಮಾತಾಡ್ಬೇಕಾದ್ರೆ, ಈಗ ಅವ್ರ ಮನೆ ನೀವು ನೋಡ್ಬೋದು, ಎಲ್ಲ ಅವರು ಆ್ಯಕ್ಚುಲಿ ಅವ್ರು ಮೇಯರ್ ಆಗಿದ್ದಾಗ ಇಲ್ಲಿ ಗಣಪತಿ ಕೂರ್ಸೋದ್ರಿಂದ ಹಿಡಿದು ಮಗದೊಂದು ಈಗ ಮೊನ್ನೆ ಆ್ಯಕ್ಚುಲಿ ನೀರಿಲ್ಲ ನೀವೇ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ವೈರಲ್ ಆಗಿದೆ ಅಂತ. ಅಂದರೆ ಎಲ್ಲದರಲ್ಲೂ ಕ್ರಿಯೇಟಿವ್ ಆಗಿರ್ತಾರೆ ಅವರು ಅಂತ ಅಂದ್ಬಿಟ್ಟು. ಸೊ ಹೇಳಿದ್ರು ಆ್ಯಕ್ಚುಲಿ ನನ್ನ ಮಗಳು ಹಿಂಗೆ ಡಾನ್ಸ್ ಕಲಿತಿದ್ದಾರೆ. ಎಲ್ಲರೂ ಹೇಳ್ತಾರೆ ನನಗೆ, ಥರ ಸುಮಾರು ಜನ ಹೇಳ್ತಾರೆ, ಹೌದಾ, ಓಕೆ, ಗುಡ್ ಆ್ಯಂಡ್ ಫೈನ್, ಡಾನ್ಸ್ ಕಲಿಸಿದ್ರೆ ಓಕೆ, ಗುಡ್ ಆ್ಯಂಡ್ ಫೈನ್, ಅಷ್ಟೇ. ನನಗೆ ಏನು ಹೇಳೋಕ್ಕಾಗಲ್ಲ ಅಂತ. ಇಂಟ್ರೆಸ್ಟ್ ಏನಿಗೆ ಬಂದಿದ್ದು ಅಂತಂದರೆ ಹೆಸರು ಕೇಳಿದ್ದೀನಿ ಅಣ್ಣ, ನನ್ನ ಮಗಳ ಹೆಸರು ಜಾಜಿ ಅಂತ. ಈಗಿನ ಟ್ರೆಂಡಲ್ಲಿ ಯಾರು ಜಾಜಿ ಅಂತ ಹೇಳ್ತಾರೆ? ಇವಾಗೆಲ್ಲ ಎಂತೆಂಥ ಹೆಸರುಗಳಿದೆ, ಇದೇ ಜಾಜಿ ಅಂತ. ಯಾಕಂದರೆ ಈ ಜಾಜಿ ಅನ್ನೋ ಹೆಸರು ತುಂಬಾ ನನಗೆ ಇಂಪ್ಯಾಕ್ಟ್ ಆಗಿದ್ದಾರೆ ನನ್ನ ತಾಯಿ ಹೇಳೋರು. ಯಾಕಂದ್ರೆ ಅವ್ರು ಕೊಡಗು ಸೈಡಲ್ಲಿ ಇದ್ದಿದ್ದು, ಆಗೆಲ್ಲ ಸ್ವಲ್ಪ ಕಾಡಿಂದಾನೆ ಎಲ್ಲ ಬರೋರು. ಆಗ ಅಲ್ಲಿ ಹೆಸರುಗಳೇ ಜಾಜಿ, ಸಂಪಿಗೆ, ಮೈನಾ, ಮಲ್ಲಿಗೆ ಈ ಥರ ಹೆಸರುಗಳಿತ್ತು. ಇಲ್ಲ ನಮ್ಮಮ್ಮನ ಹತ್ರ ಮೀನಾ, ಈ ಥರ ಎಲ್ಲ ಹೆಸರುಗಳು. ಈ ಜಾಜಿ ಅನ್ನೋದು ಎಲ್ಲಿಂದ ಬಂತಣ ನಿಮಗೆ ಅಂತ ಏನೀಗ ಈ ವಿಷಯ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬರೋ ವಿಷಯ ಇನ್ನೂ ಚೆನ್ನಾಗಿದೆ, ನಿಮ್ಗಳಿಗೆ ಒಂದು ವಿಸ್ತಾರ ಇರುತ್ತೆ. ಅದು ಏನೋ ಮಗಳ ಹೆಸರ ಜಾಜಿ ಅಂತ ಇಟ್ಬಿಟ್ರು, ಭಾಳ ಸಂತೋಷ, ಚೆನ್ನಾಗಿದೆ. ಅವ್ರ ಮಗನ ಹೆಸರು ಗೊತ್ತಾ ನಿಮ್ಗೆ? ಯಾರು ಇಲ್ಲಿ ಲಿಟ್ರಲಿ ಯು ಫೀಲ್ ಲೈಕ್ ಶಾಕ್. ಮಗಳ ಹೆಸರು ಜಾಜಿ, ಮಗನ ಹೆಸರು ಜಾಣ ಅಂತ ಇಟ್ಟಿದ್ದಾರೆ. ಬಾಪ ಜಾಣ ನೋಡ್ರಿ ಅವನೇ. ಏನಕ್ಕೆ ಅಂತಂದ್ರೆ ಸ್ಕೂಲಲ್ಲಿ ಒಂದು ಯಾರು ನೀವು ಹೋದಲ್ಲ ನೀನು ಜಾಣ ಅಂತಂದ್ರೆ ಮೇಡಮ್ ಹೆಂಗ್ ತಾನೇ ಬೈತಾರೆ ಪಾಪ ಹೇಳಿ. ಬೈಯೋದಕ್ಕೂ ಆ್ಯಕ್ಚುಲಿ ಚಾನ್ಸ್ ಕೊಟ್ಟಿಲ್ಲ ನೋಡಿ. ಅವನ ಹೆಸರು ಜಾಣ ಅಂತ ಅಂದ್ಬಿಟ್ಟು.
ಸೊ ಇಷ್ಟು ಕ್ರಿಯೇಟಿವ್ ಆಗಿದೆ. ಯಾವಾಗ ನಾವು ಸಾಂಗ್ ನೋಡಿದ್ವಿ, ನಮ್ಮ ಡ್ಯಾನ್ಸ್ ಮಾಸ್ಟರ್ ಮೋಹನ್ ಅವರು, ಅವ್ರ ಕ್ಯಾಮ್ರಾಮನ್ ಅವರು ಎಲ್ಲ ಸೇರಿ ಇಷ್ಟೊಳ್ಳೆ ಸಾಂಗ್ ಮಾಡಿದರೆ ಅದಕ್ಕೆ ಒಂದು ಆನೆ ಬಲದ ಥರ ನಮ್ಗೆ ಆ್ಯಕ್ಚುಲಿ ನಮ್ಮ ಶೈಲಜಾ ಮೇಡಮ್ ಅವರು ಡಿ ಬೀಟ್ಸಲ್ಲಿ ರಿಲೀಸ್ ಮಾಡ್ತಿರೋದು ಇನ್ನೂ ದೊಡ್ಡ ವಿಷಯನೇ. ಸೊ ಇದಕ್ಕೆ ತಮ್ಮ ಪ್ರೀತಿ ಪ್ರೋತ್ಸಾಹ ಕೊಡಿ, ಈ ಮಗುಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ, ಮಗು ಚೆನ್ನಾಗಿ ಬೆಳೀಲಿ ಅಂತ ಹಾರೈಸ್ತೀನಿ. ಸೊ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಆಲ್ ದ ವೆರಿ ಬೆಸ್ಟ್ ಜಾಜಿಗೆ ಅಂತ ಹೇಳ್ತಾರೆ ಅಷ್ಟೇ ಅನ್ಕೊಂಡ್ವಿ, ಆದರೆ ಅದರ ಹಿಂದಿರುವಂತಹ ಸಂಪೂರ್ಣ ಕಥೆಯನ್ನು ಕೂಡ ಹೇಳಿದ್ರು. ನನಗೂ ಹಾಗೆ ಅನಿಸ್ತು, ಮಗಳಷ್ಟೇ ಇದ್ದಾರೆ ಅಂತ ಅನ್ಕೊಂಡಿದ್ದೆ. ಜಾಜಿ ಜೊತೆಗೆ ಜಾಣ ಹೆಸರನ್ನೇ ಇಷ್ಟು ಡಿಫ್ರೆಂಟ್ ಆಗಿ ಇಟ್ಟಿದ್ದಾರೆ, ಸಾಂಗ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿ ಮೂಡ್ ಬಂದಿರುತ್ತೆ ಅಂತ ಭಾವಿಸ್ತಾ ಫೋಟೋನಂತ ಗೀತೆ ಸಂಗೀತ ನಿರ್ದೇಶನದ ಜೊತೆಗೆ ಗೀತ ರಚನೆ ನಮ್ಮ ಹರ್ಷಿತ್ ಗೌಡ ಅವ್ರದ್ದು. ಥ್ಯಾಂಕ್ ಯು ಸೋ ಮಚ್ ದರ್ಶನ್ ಸರ್. ಈ ಸಾಂಗ್ ಎಸ್ ಸರ್, ಲ್ಯಾಂಪ್ ಕೆಳಗೆ ಹರ್ಷಿತ್ ಗೌಡ. ಏನು ಮಾಡಕ್ಕಾಗಲ್ಲ, ಉಸಿರಿಗಾಗಿ ಹೆಸರಿಗಾಗಿ ಬೇರೆ ಬೇರೆ ಪಾತ್ರನ ಹುಡ್ಕೊಳ್ಬೇಕಾಗತ್ತೆ. ಸೊ ಎನಿವೇಸ್ ಮುಂದುವರಿಸ್ತಾ ನಾನು ಕಾಯ್ತಾ ಇದೀನಿ, ಚೇರ್ ಹಾಕಿಸ್ಬೋದು ಅಂತ ಮಾತಾಡ್ತಾ. ಒಬ್ಬರಿಗೆ ಒಂದೊಂದು ಕೊಡುಗಿರುತ್ತೆ, ನನ್ನ ಆಸೆ ಪೂರ್ಣ ಆಗಿಲ್ಲ ಅಂತ. ಆದ್ರೆ ಬೇರೆಯವರು ರಂಗಕರ್ಮಿಗಳಾಗಿದ್ದಂಥವ್ರು, ಬಹಳಷ್ಟು ಕಲೆಯಲ್ಲಿ ಆಸಕ್ತಿಯನ್ನ ಹೊಂದಿದ್ದಂಥವ್ರು, ರಾಜ್ಯ ಪ್ರಶಸ್ತಿಯನ್ನ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಂಥವ್ರು ಅವರ ಮಗಳಿಗೆ ಒಂದು ಕಲೆಯನ್ನ ಪರಿಚಯಿಸ್ತಾರೆ, ಅದುವೇ ಭರತನಾಟ್ಯ. ನಮ್ಮ ಸುನೀತಾ ಮೋಹನ್ ರಾಜು ಅವರು ನಂತರ ಬಹಳ ಸಪೋರ್ಟ್ ಮಾಡುವಂತಹ ಯಜಮಾನರ ಕೈಯನ್ನ ಹಿಡಿತಾರೆ ನಮ್ಮ ರಾಮಮೋಹನ್ ರಾಜು ಅವರನ್ನ. ತರುವಾಯ ಮಗಳಿಗೆ ಆ ಕಲೆಯನ್ನ ಕೂಡ ಕರಗತ ಮಾಡ್ತಾರೆ ಬಹಳ ಚಿಕ್ಕ ವಯಸ್ಸಿಂದಲೇ. ಅದು ತುಂಬಾ ಖುಷಿಯ ಸಂಗತಿ. ಒಳ್ಳೇದಾಗ್ಲಿ ಜಾಜಿ. ಇಟ್ಸ್ ಜಸ್ಟ್ ದಿ ಬಿಗಿನಿಂಗ್, ಪಿಕ್ಚರ್ ಅಭಿ ಬಾಕಿ ಹೇ ಅಂತ ಇನ್ನೂ ಸೂಪರ್ ಡೂಪರ್ ಆಗಿರುವಂತ ಸಾಂಗ್ಸು. ಶೈಲಜಾ ಮ್ಯಾಮ್ ಕೂಡ ಇಲ್ಲೇ ಇದ್ದಾರೆ, ನನಗೆ ತುಂಬಾ ಬೇಕಾಗಿರುವಂತವ್ರು ಸುನೀತಾ ಅವರು. ಸೊ ನೆಕ್ಸ್ಟ್ ಮೂವಿ ಮಾಡಿದಾಗ ಜಾಜಿನೂ ಸ್ವಲ್ಪ ಮನ್ಸಲ್ಲಿ ಇಟ್ಕೊಳ್ಳಿ ಮೇಡಮ್, ನಮ್ಮ ಹುಡುಗಿ ಅಲ್ವಾ. ಸೊ ಒಂದು ಕಾಂಬೋ ಸೂಪರ್ ಆಗಿ ಭರತನಾಟ್ಯ ಕೂಡ ಪರ್ಫಾರ್ಮ್ ಮಾಡ್ತಾರೆ. ನೀವು ಅವರ ಪ್ರೊಫೈಲ್ ಅನ್ನ ಚೆಕ್ ಮಾಡಿದ್ರೆ ನನಗೆ ತುಂಬಾ ತುಂಬಾ ಇಷ್ಟ ಆಗಿದ್ದು, ಒಂದು ದೇವಿಯ ಒಂದು ಕಾಸ್ಟ್ಯೂಮ್ ಹಾಕೊಂಡಿದ್ದಾರೆ, ಮೇಕ್ ಓವರ್, ಮೈಂಡ್ ಬ್ಲೋಯಿಂಗ್ ಆಗಿ ಕಾಣ್ತಾರೆ ನಮ್ಮ ಜಾಜಿಯವರು ದೇವಿ ಕಾಸ್ಟ್ಯೂಮ್ ಅಲ್ಲಿ ಕೂಡ. ಗಾಡ್ ಬ್ಲೆಸ್ ಯು ಕನ್ ನಾನು ಹೇಳ್ತಾ ಕೈಂಡ್ಲಿ ರಿಕ್ವೆಸ್ಟ್ ಗೆಸ್ಟ್ ಆನ್ ಸ್ಟೇಜ್ ನಮ್ಮ ಜೊತೆ ಜಾಯಿನ್ ಆಗಬೇಕು, ಅವರ ಮನದ ಮಾತನ್ನ ನಮ್ಮ ಜೊತೆ ಹಂಚ್ಕೊಳ್ಬೇಕು. ಹೆಚ್ಚು ಸಮಯ ನಾವು ತೆಗೆದುಕೊಳ್ಳೋದಿಲ್ಲ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಗೆಸ್ಟ್ಗಳಿಗೆ, ಜೊತೆಗೆ ಮಾಧ್ಯಮ ಮಿತ್ರರಿಗೆ. ಯೂಶಲಿ ರೇಣುಕಾಂಬ ಎಸಾಗಿಲ್ ಮಾತ್ರ ನಮ್ಮ ಪ್ರೋಗ್ರಾಮ್ಸ್ ನಡೆಯುತ್ತೆ. ಇಷ್ಟು ದೂರ ನಮ್ಮ ಜೊತೆ ಬಂದಿದ್ದಕ್ಕಾಗಿ, ಈ ಪುಟ್ಟ ಪ್ರತಿಭೆಗೆ ಪ್ರೋತ್ಸಾಹ ಮಾಡೋದಕ್ಕಾಗಿ ಇಷ್ಟು ದೂರ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಈಗ ವೇದಿಕೆ ಮನೆ ಮಗಳ ಕಾರ್ಯಕ್ರಮ ಅಂತ ಪ್ರೀತಿಯಿಂದ ಬಂದಿದ್ದಾರೆ ದರ್ಶನ್ ಸರ್ನ ಮತ್ತೊಮ್ಮೆ ವೇದಿಕೆಗೆ ಬರ್ಮಾಡ್ಕೊಳ್ತಾ, ಶೈಲಜಾ ನಾಗ್ ಮೇಡಮ್ ಕೂಡ ದಯವಿಟ್ಟು ಬರಬೇಕು. ಹರಿಕೃಷ್ಣ ಸರ್ ಜಾಯಿನ್ ಆಗಿ ನಮ್ಮ ಜೊತೆಗೆ. ಸತೀಶ್ ರೆಡ್ಡಿ ಸರ್ ಅವರು ಕೂಡ ಜಾಯಿನ್ ಆಗ್ತಿದ್ದಾರೆ ಸ್ಟೇಜ್ ಅಲ್ಲಿ. ಮಾನ್ಯ ಶಾಸಕರು ಹಾಗೆ ಜಾಜಿ ದಯವಿಟ್ಟು ವೇದಿಕೆಗೆ ಬರಬೇಕು. ಸುನೀತಾ ಮೋಹನ್ ರಾಜು ಅವರು, ನಮ್ಮ ರಾಮಮೋಹನ್ ರಾಜು ಸರ್, ಹರ್ಷಿತ್ ಗೌಡ್ರು, ಹಾಗೆ ಭಜರಂಗಿ ಮೋಹನ್ ಸರ್, ನಮ್ಮ DOP ಕುಮಾರ್ ಅವರು, ನಮ್ಮ ರಮೇಶ್ ರಾಜು ಸರ್ ಕೂಡ ದಯವಿಟ್ಟು ವೇದಿಕೆಗೆ ಬರಬೇಕು. ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ನ ಚೇರ್ಪರ್ಸನ್. ಎಸ್, ಎಂತಹ ಟ್ಯಾಲೆಂಟ್ಗಳು ಡಾನ್ಸರ್ಸ್ ಕೈಲಿಗೆ ಸಿಕ್ಕಿದ್ರೆ ಅವ್ರಿಗೆ ಹಬ್ಬ ಕೊರಿಯೋಗ್ರಾಫ್ ಮಾಡೋದಕ್ಕೆ. ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗದ ಒಂದು ವರ್ಸ್ಟೈಲ್ ಕೊರಿಯೋಗ್ರಾಫರ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಸಾಹಿತ್ಯ ಕೂಡ ಬರೀತಾರೆ, ಒಂದಷ್ಟು ಗೀತೆಗಳನ್ನ ಕೂಡ ರಚಿಸಿದ್ದಾರೆ ನಮ್ಮ ಮೋಹನ್ ಅವರು. ಈ ರೀತಿ ಹೊಸ ಹೊಸ ಪ್ರತಿಭೆಗಳಿಗೆ ಬಹಳಷ್ಟು ಜನರಿಗೆ ನಾನು ನೋಡಿದ್ದೀನಿ, ಯುವ ಅವರಿಗೂ ಕೂಡ ಕೊರಿಯೋಗ್ರಾಫ್ ಮಾಡಿರುವಂಥದ್ದನ್ನ. ಭಜರಂಗಿ ಮೋಹನ್ ಅವರಿಂದಾನೇ ಮಾತು ಪ್ರಾರಂಭ ಮಾಡ್ತಾ ಇದ್ದೀನಿ. ಫ್ರೀ ಸ್ಟೈಲ್, ಶಫಲ್, ಬ್ಯಾಕಿಂಗ್, ಹೀಲ್ಸ್ ಕೊರಿಯೋಗ್ರಫಿ ಇವೆಲ್ಲವನ್ನ ಮಿಕ್ಸ್ ಮ್ಯಾಚ್ ಮಾಡಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜಾಜಿ ಸಾಂಗ್ ಹೊರಬಂದಿದೆ. ವೈರಲ್ ಪಕ್ಕ ಆಗುತ್ತೆ. ಡಿ ಬೀಟ್ಸ್ ನಲ್ಲಿ ಈಗಾಗಲೇ ಲಾಂಚ್ ಮಾಡಿದ್ದಾರೆ ದರ್ಶನ್ ಸರ್ ಅವರು. ಸೊ ನಮ್ಮ ಸರ್ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಹೇಳ್ತಾರೆ. ಮೋಹನ್ ರಾಜು ಸರ್ ಹೇಳ್ತಾರೆ ಎಲ್ಲರಿಗೂ 2 ನಿಮಿಷ ಅಂತ ಹೇಳಿ ಮೇಡಮ್ ಅಂತ. ಹಾಗೇನಿಲ್ಲ ಸರ್, ಯಾರು ಹೆಚ್ಚು ಮಾತಾಡೋದಿಲ್ಲ. ಎಸ್ ಓವರ್ ಟು ಯು ಮೋಹನ್ ಜಿ. ಎಲ್ರಿಗೂ ನಮಸ್ಕಾರ. ಈ ಸಾಂಗು ಇದ್ರೆ ನಾವು ಬಂದು ಕುಮಾರ್ ಸರ್ ನನ್ನ ಕರ್ಕೊಂಬಂದು ಮೇಡಮ್, ಹಾಗೆ ಸುನೀತಾ ಮೇಡಮ್ ಮತ್ತು ಮೋಹನ್ ರಾಜು ಸರ್ ಅವ್ರ ಬ್ಲಡ್ಡಲ್ಲೇ ಇದೆ ಡ್ಯಾನ್ಸ್. ಮೇಡಮ್
ಫುಲ್ ಡ್ಯಾನ್ಸು ಅವರು ನಾನು ಹೇಳೋಕ್ಕೆ ಮುಂಚೆನೇ ಇದಿದು ಅಂತ ಹೇಳ್ಬಿಡೋರು. ಓಕೆ ಮೇಡಮ್ ನಾವೇನು ಹೇಳಿದ್ರೆ ಅದನ್ನು ಒಪ್ಕೊಂಡು. ಮತ್ತು ಜಾಜಿ ಫ್ಯಾಬ್ಲಸ್ ಡ್ಯಾನ್ಸರ್. ನಾನು ಮಾಡಿರೋಂಥ ಡ್ಯಾನ್ಸ್ ಇದರಲ್ಲೆಲ್ಲನೂ ಫಸ್ಟ್ ಆಲ್ಬಮ್ ಸರ್. ಹೇಳಬೇಕು ಅಂದರೆ ಒಂದು 4 ಶೈಲಿ ಮಾಡಿರೋದು ಒಂದೇ ಸಾಂಗಲ್ಲಿ. ಇದು ಫಸ್ಟ್ ಆಲ್ಬಮ್. ಯಾವಾಗಲೂ ರೆಗ್ಯುಲರಾಗಿ ಡ್ಯಾನ್ಸ್ ಮಾಡ್ತೀವಿ, ಶಾರ್ಟ್ಸ್ ತೆಗಿತೀವಿ, ಆ ಥರ ಇತ್ತು. ಇದೆಲ್ಲ ಡ್ಯಾನ್ಸ್ ಇದೆ, ಹೀಲ್ ಡ್ಯಾನ್ಸ್ ಇದೆ, ಶಫಲ್ ಇದೆ, ಒಂದು ವ್ಯಾಕಿಂಗ್ ಇದೆ. ಒಂದೇ ಸಾಂಗಲ್ಲೆಲ್ಲ ಪ್ರೂವ್ ಮಾಡೋದಕ್ಕೆ ತುಂಬ ಸಪೋರ್ಟಿವ್ ಆಗಿದ್ದು ಜಾಜಿ. ಥ್ಯಾಂಕ್ ಯು ಜಾಜಿ. ಆ್ಯಂಡ್ ನಮ್ಮ ಸೆಟ್ಟು ನವೀನ್ ಅವರು ತುಂಬ ಚೆನ್ನಾಗಿ ಸೆಟ್ ಹಾಕ್ಕೊಟ್ರು. ತುಂಬ ಥ್ಯಾಂಕ್ಸ್ ನವೀನ್. ಆ್ಯಂಡ್ ಮ್ಯೂಸಿಕ್ ಕ್ಯಾಚಿ ಆಗಿದೆ. ಜಾಜಿ ಅನ್ನೋ ಒಂದು ಬುಕ್ ಲೈನು ತುಂಬಾ ಕ್ಯಾಚಿ ಇದೆ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಕಾಸ್ಟ್ಯೂಮ್ ಡಿಸೈನರು ಅಷ್ಟೇ ತುಂಬ ಚೆನ್ನಾಗಿ ಕಾಸ್ಟ್ಯೂಮ್ ಡಿಸೈನ್ ಮಾಡಿಕೊಟ್ರು. ಥ್ಯಾಂಕ್ ಯು ಎವ್ರಿ ಒನ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಟೈಮ್ ಕೊಟ್ಟಿದ್ದಾರೆ ಅಂತ ಟೈಮ್ ನೋಡ್ಕೊಂಡೆ ಬೇಗ ಮುಗಿಸ್ಬಿಟ್ರು ಮೋಹನ್ ಅವರು. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ ನೀವು ಕೂಡ. ಈಗ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಗುರುವಾಗಿ ಮೊದಲಿಗೆ ತಿದ್ದಿ ಮಗಳ ಈ ಒಂದು ಸಿಂಗಲ್ಸ್ ಬರಲಿಕ್ಕೆ ಬಹಳ ಪರಿಶ್ರಮ ಪಟ್ಟಿರೋದು ನಮ್ಮ ಖ್ಯಾತ ಭರತನಾಟ್ಯ ಕಲಾವಿದೆ ಗುರು ಸುಮಿತಾ ಮೋಹನ್ ರಾಜ್ ಅವರು. ಮಾಡು ಅಂತ ಹೇಳಿದ್ರೆ ಮಾಡ್ಬಿಡ್ಬೋದು, ಆದರೆ ಬೈಕಲ್ಲಿ ಮಾತಾಡೋದ್ರಿಂದ ಬಹಳ ಕಷ್ಟ. ನಾನು ತುಂಬ ಕ್ಯಾಶುಯಲ್ ಆಗಿ ಮಾತಾಡ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ಇವಾಗಲೂ ಒಂದು ಪ್ರೊಡ್ಯೂಸರ್ ಆಗಿ ಮಾತಾಡಬೇಕು ಅಥವಾ ಒಂದು ಭಾಳ ಸಂತೋಷದ ದಿನ ನನಗೆ. ನಂದು ಒಂದು ಕನಸು, ಒಂದು ಪುಟ್ಟ ಕನಸು ಇವತ್ತು ಈ ಮಟ್ಟಿಗೆ ಇಷ್ಟು ಒಂದು ಎಲ್ಲರ ಬೆಂಬಲದೊಂದಿಗೆ, ಅದರಲ್ಲೂ ನಿಜವಾಗ್ಲೂ ನನ್ನ ಮಗಳು ದೇವರ ಒಂದು ಆಶೀರ್ವಾದ ಇತ್ತು ಅನ್ಸುತ್ತೆ. ಕರ್ನಾಟಕದ ಮಹಾನ್ ನಟ ಇವತ್ತು ಅವಳಿಗೆ ಬೆಂಬಲವಾಗಿ ನಿಂತು ಅವಳಿಗೆ ಒಂದು ಈ ರೀತಿಯ ಪ್ರೋತ್ಸಾಹನ, ಅವರ ಸಮಯನ ನಮಗೋಸ್ಕರ ಕೊಟ್ಟು ಈ ರೀತಿಯ ಒಂದು ಬೆಂಬಲ ಅವಳಿಗೆ ಒಂದು ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಇದಕ್ಕಿನ್ನೂ ಅದೃಷ್ಟ ಬಹುಶಃ ಅವಳಿಗೆ ಯಾವುದೂ ಇಲ್ಲ. ಇನ್ಮೇಲೆ ಅವಳ ಜವಾಬ್ದಾರಿ ಜಾಸ್ತಿ ಆಗತ್ತೆ. ಮೊದಲನೇ ಹೆಜ್ಜೆಯಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ಅವಳಿಗೆ ಶಕ್ತಿಯಾಗಿ ನಿಂತಿದ್ದಾರೆ ಅಂದರೆ ಅದನ್ನು ಅವಳು ಅರ್ಥ ಮಾಡ್ಕೋಬೇಕು. ಮುಂದೆ ಯಾವ್ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ಯಾವ ರೀತಿ ಕಲಾರಂಗದಲ್ಲಿ, ಚಿತ್ರರಂಗದಲ್ಲಿ ಈ ದಿನ ಅವ್ರು ಬಂದು ಕೊಟ್ಟಿರುವಂಥ ಮಾರ್ಗದರ್ಶನದಲ್ಲಿ ಯಾವ ರೀತಿ ಕನ್ನಡ ರಂಗದಲ್ಲಿ, ಕಲಾರಂಗದಲ್ಲಿ ಯಾವ ರೀತಿ ಹೆಸರು ಮಾಡಬೇಕು, ಯಾವ ರೀತಿ ಅವಳು ಒಂದು ಒಳ್ಳೆಯ ಕಲಾವಿದೆ ಅಂತ ಪ್ರೂವ್ ಮಾಡಬೇಕು ಅನ್ನೋದು ಅವಳಿಗೆ ಈ ದಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ನಿಸ್ತು. ಹಾಗೆ ನಂದು ನಮ್ಮ ತಂದೆ ಅವ್ರು ಹೇಳ್ದಂಗೆ, ನಮ್ಮ ತಂದೆ ಈ ದಿನ ಇದ್ದಿದ್ರೆ ಭಾಳ ಸಂತೋಷ ಪಟ್ಕೊಳ್ತಾ ಇದ್ರು. ಈಗಷ್ಟೇ ಅವರು ಸ್ವಲ್ಪ ತಿಂಗಳಿಂದ ನಿಧನರಾದರು. ಅವರು ನನ್ನ ಬಗ್ಗೆ ಇದೇ ಕನಸನ್ನು ನನ್ನ ಮೇಲೆ ಕಂಡಿದ್ರು, ಆದರೆ ನಾನು ಮಾಡೋಕ್ಕಾಗಲಿಲ್ಲ. ಅವ್ರ ಮೊಮ್ಮಗಳ ಮೂಲಕ ಆಮೇಲೆ ಅವ್ರ ಆಶೀರ್ವಾದದಿಂದ ಬಹುಶಃ ಅವಳು ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಜೊತೆ ನಿಂತಿದ್ದಾಳೆ. ಯಾಕಂದ್ರೆ ನಮ್ಮ ತಂದೆನೇ ಅವಳನ್ನ ಫಸ್ಟು ಚಿಕ್ಕ ವಯಸ್ಸಲ್ಲಿ 2.5 ವರ್ಷ ವಯಸ್ಸಲ್ಲಿ ಮೊದಲ ಬಾರಿಗೆ ರವೀಂದ್ರ ಕಲಾಕ್ಷೇತ್ರದ ವೇದಿಕೆಯಲ್ಲಿ ಮಾಡಿಸಿದ್ರು ಡಾನ್ಸ್ನ. ಆ ದಿನನೇ ಹೇಳಿದ್ರು, ಚೆನ್ನಾಗಿ ಬೆಳಿತಾಳೆ, ನಿನ್ನ ಮೇಲೆ ನಾನು ಕಂಡಿದ್ದ ಕನಸು ಅವಳು ನನಸು ಮಾಡ್ತಾಳೆ ಅಂತ. ಏನೋ ಆ ನಿಟ್ಟಿನಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ನಮ್ಮ ತಂದೆ ಆಶೀರ್ವಾದ ಇದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಯಜಮಾನರು ಕೂಡ ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಬಂದಿದ್ದಾರೆ. ಎಲ್ಲಕ್ಕಿಂತ ಸ್ಪೆಷಲ್ಲಾಗಿ ಇಲ್ಲಿ ಕೂತಿರೋಂಥ ನನ್ನ ಅಣ್ಣಂದರು ನನಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ನನಗೆ ಒಳ್ಳೆ ಟೀಮ್ ಸಿಕ್ತು. ನಾನು ಏನು ಅಂದ್ಕೊಂಡಿದ್ನೋ ಅದೇ ಥರ ಒಂದು ಕನಸಿನ ಒಂದು ಏನು ಅಂದ್ಕೊಂಡಿದ್ದೆ ಅದೇ ಆಲ್ಬಮ್ ಸಾಂಗ್ ಅದೇ ರೀತಿ ಬರೋ ಥರ ಮೋಹನ್ ಸರ್, ಕುಮಾರ್ ಸರ್, ಹಾಗೆ ಹರ್ಷಿತ್ ಮ್ಯೂಸಿಕ್ನ ನಾನು ಮೊದಲೇ ಹೇಳಿದ್ದೆ, ನನ್ನ ಮಗಳ ಹೆಸರಲ್ಲೇ ಒಂದು ಯುನಿಕ್ಕಾಗಿ ಹೆಸರಿರೋದ್ರಿಂದ ಆ ಹೆಸರಲ್ಲೇ ಒಂದು ಹಾಡು ಬರ್ಕೊಡಪ್ಪ ಅಂತ ನಾನು ಅಂದ್ಕೊಂಡಿದ್ದಕ್ಕಿನ್ನೂ ಹೆಚ್ಚಾಗಿ ಅದನ್ನು ಇದು ಮಾಡಿಕೊಟ್ರು. ಅವ್ರಿಗೂ ಅಷ್ಟೇ. ಹಾಗೆ ನರೇಶ್ ಸರ್ ನಮಗೆ ಪ್ರೋತ್ಸಾಹ ಕೊಟ್ಟರು. ಮೊದಲು ಆಲ್ಬಮ್ ಸಾಂಗ್ ಮಾಡಿ ಮೇಡಮ್, ಇಷ್ಟು ಒಳ್ಳೆ ಟ್ಯಾಲೆಂಟು, ಮಗುನ ಇಟ್ಕೊಂಡು ನೀವು ಮಾಡಬಹುದು ಅಂತೆಲ್ಲ ಪ್ರೋತ್ಸಾಹ ಕೊಟ್ಟರು. ಹಾಗೆಯೇ ಅವಳಿಗೊಂದು ಆ ಕಲೆ ಮುಂಚೆ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ, ಕೇಪಬಲ್ ಇದ್ದಾಳೆ, ಮಾಡ್ಬೋದು ಅಂತ ನನಗೂ ಅನಿಸಿ ಸುಮ್ಮನೆ ಮಗಳಿದ್ದಾಳೆ, ಡಾನ್ಸ್ ಬರುತ್ತೆ, ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಖಂಡಿತ ಮಾಡಿಲ್ಲ. ಅವಳೊಂದು ಒಳ್ಳೆ ಕಲಾವಿದೆ. ಅದಕ್ಕಾಗಿ ನಾನು ನನ್ನ ಪ್ರಯತ್ನ ಒಂದು ತಾಯಿಯಾಗಿ ನಾನು ಹೇಗೆ ಬೆಂಬಲ ಕೊಡಬೇಕು ಅನ್ನೋ ಇದರಲ್ಲೇ ನಾನು ಕೊಟ್ಟಿದ್ದೀನಿ. ಇನ್ನು ಮುಂದೆ ಬೆಳೆಯೋದು ಅವಳಿಗೆ ಬಿಟ್ಟಿದ್ದು. ಎಲ್ಲರ ಆಶೀರ್ವಾದ, ನಮ್ಮೆಲ್ಲರ ಆಶೀರ್ವಾದ. ಮೇಡಮ್ ಹೇಳಿದ ಥರನೇ ನೀವೆಲ್ಲರೂ ದೂರದಿಂದ ಬಂದಿದ್ದೀರಾ. ಹಾಗೇನೆ ಹೆಲ್ತ್ ಆರೋಗ್ಯ ಇದು ಕೊಟ್ಟಿದ್ರು ಕೂಡ, ಕೈ ಕೊಟ್ಟಿದ್ರು ಸರ್ ಕೂಡ ಬಂದಿದ್ದಾರೆ. ಹಾಗೇನೆ ಇಂಥ ಚುನಾವಣಾ ಸಮರದಲ್ಲಿ ಕೂಡ ಸರ್ ನಮಗೆ ಬಿಡುವು ಮಾಡಿಕೊಂಡು ಸತೀಶ್ ಅಣ್ಣ ಅವರು ಈ ವೇದಿಕೆಗೆ ಬಂದು ನಮ್ಮ ಜೊತೆ ಇದ್ದು ಪ್ರೋತ್ಸಾಹ ಕೊಡ್ತಿರೋದು ನನಗೆ ನಿಜವಾಗ್ಲೂ ಹೆಮ್ಮೆಯ ವಿಷಯ. ಹಾಗೇನೆ ಶ್ರೀನಿವಾಸ್ ಅಣ್ಣ ಅವರು ಅಷ್ಟೇ, ಅವಳನ್ನ ಪ್ರತಿಭೆ ನೋಡಿ ಅವಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಅಷ್ಟೇ, ನನ್ನೆಲ್ಲ ಸಹೋದರರಿಗೆ
ನಾನು ಇಲ್ಲಿ ಯಾರ ಹೆಸರು ಬಿಟ್ಟಿದೆ ದಯವಿಟ್ಟು ಕ್ಷಮಿಸಿ. ಎಲ್ಲರೂ ನನಗೆ ನಮ್ಮ ಅಣ್ಣಂದ್ರಾಗಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ. ನನಗೆ ಇದಕ್ಕಿಂತ ಇನ್ನೇನು ಬೇಕು? ಎಷ್ಟೇ ಕೋಟಿ, ಎಷ್ಟೇ ಆಸ್ತಿ, ಏನೇ ಇರಲಿ, ಮಕ್ಕಳು ಒಂದು ಯಶಸ್ಸನ್ನ ಕಾಣ್ತಾರಲ್ಲ, ಅದರಲ್ಲಿ ಸಿಗೋ ಆನಂದ ಅದೇನೇ ಆಗಿರ್ಬೋದು. ಒಂದು ಫಸ್ಟ್ ರ್ಯಾಂಕ್, ಒಂದು ಏನೇ ಒಂದು ಮಾರ್ಕ್ಸ್ ಹೆಚ್ಚಿಗೆ ತಗೊಳ್ಳೋದಾಗ್ಲಿ, ಯಾವುದೋ ಒಂದ್ರಲ್ಲಿ ಮುಂದಿರೋದಾಗಲಿ, ಅದರಲ್ಲಿ ಸಿಗೋ ಆನಂದ ತಂದೆ ತಾಯಿಗೆ ಇನ್ನೇನು ಕೊಟ್ಟರು ಸಿಗಲ್ಲ. ಅದು ನನಗೆ ಇವತ್ತು ಆ ಖುಷಿನ ನಮ್ಮ ಜಾಜಿ ತಂದುಕೊಟ್ಟಿದ್ದಾಳೆ. ಹಾಗೆ ಇದಕ್ಕೆ ಪೂರಕವಾಗಿ ಶೈಲಜಾ ಮೇಡಮು ಮತ್ತು ಹರಿ ಸರ್ ಟಿ ಬಿಟ್ಸ್ ವತಿಯಿಂದ ನಮಗೆ ಮನೆ ಮಗಳ ಥರ ತುಂಬ ಹೃದಯದ ಆಶೀರ್ವಾದ ಕೊಟ್ಟು ಅವರ ಚಾನಲ್ನಲ್ಲಿ, ನಮಗೆ ಯೂಟ್ಯೂಬ್ ಚಾನಲ್ನಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಹೀಗೆ ತಮ್ಮೆಲ್ಲರ ಪ್ರೋತ್ಸಾಹ, ಮಾಧ್ಯಮ ಮಿತ್ರರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳು ಹೇಳ್ತೀನಿ. ನಾವು ಒಂದು 10 ಜನಕ್ಕೆ ಗೊತ್ತಾಗೋಗಿ ಮಾಡಿದ್ದೀವಿ. ತಾವೆಲ್ಲರೂ ಅವಳ ಕಲೆನ ಹೊರಗಡೆ ಪ್ರಪಂಚಕ್ಕೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀರಾ. ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ನಮ್ಮೆಲ್ಲ ಟೀಮ್ ಅವರಿಗೆ, ಸ್ಪೆಷಲ್ಲಾಗಿ ದರ್ಶನ್ ಸರ್ ಅವರಿಗಂತೂ ನಾನು ಮಾತಿಲ್ಲ, ಏನು ಹೇಳಿದ್ರು ಅದು ಇದಾಗತ್ತೆ. ಅವರು ನಮ್ಮ ಜೊತೆಗೆ ಬಂದಿದ್ದಾರೆ ಅಂದರೆ ನಮ್ಮ ಜವಾಬ್ದಾರಿ, ಅವ್ರನ್ನ ಹೆಸರನ್ನು ಉಳಿಸುವಂಥ ಒಂದು ಜವಾಬ್ದಾರಿ ನಮಗಿದೆ. ಖಂಡಿತ ಅವ್ರ ಮಾರ್ಗದರ್ಶನದಲ್ಲೇ ಮುಂದೆ ನಾವು ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ತಂದೆ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಮಾಜಿ ಉಪಮಹಾಪೌರರು ನಮ್ಮ ರಾಮಮೋಹನ್ ರಾಜು ಸರ್ ಬಹಳ ಸ್ಟ್ರಿಕ್ಟ್ ಮನುಷ್ಯ. ಆಗ್ಲಿಂದ ನೋಡ್ತಾ ಇದ್ದೀವಿ, ಆವಾಗ್ಲಿಂದ ಹೇಳಿದೆ 2 ನಿಮಿಷ ಎಲ್ರಿಗೂ ಪ್ರತಿಯೊಬ್ಬರಿಗೂ ಹೇಳ್ಬಿಡಿ, ಯಾಕಂದರೆ ಸಮಯ ಬಹಳ ಮೌಲ್ಯ ಅಂತ. ಸರ್, ಓವರ್ ಟು ಯು. ಮಕ್ಕಳಿಗೆ ಡಿಫ್ರೆಂಟ್ ಆಗಿ ಹೆಸರಿಡೋದು ತುಂಬಾ ದೊಡ್ಡ ವಿಚಾರ ಅಲ್ಲ ಸರ್, ಮಕ್ಕಳನ್ನ ಡಿಫ್ರೆಂಟ್ ಆಗಿ ಬಳಸೋದು ಕೂಡ ಬಹಳ ದೊಡ್ಡ ವಿಚಾರ. ಅದನ್ನ ನೀವು ಮಾಡ್ತಾ ಇದ್ದೀರಾ. ಗಾಡ್ ಬ್ಲೆಸ್ ಯು ಆಲ್. ಓವರ್ ಟು ಯು. 1.25 ನಿಮಿಷಕ್ಕೆ ನಿಲ್ಲಿಸ್ತೀನಿ. ಮೊದಲನೇದಾಗಿ ಚಾಲೆಂಜ್ ಸ್ಟಾರ್ ದರ್ಶನ್ ಅವರು, ಸತೀಶ್ ರೆಡ್ಡಿ ಅವರು, ಹಾಗೆ ಹರಿಕೃಷ್ಣ ಅವರು, ಮೋಹನ್ ಅವರು, ಪ್ರೊಡ್ಯೂಸರ್ ಶೈಲಜಾ ನಾಗರಾಜ್ ಅವರು, ರಮೇಶು, ಪ್ರಕಾಶು, ಹಾಗೆ ಸುನೀತಾ ಅವರು, ನನ್ನ ಮಗಳು ಜಾಜಿ. ನಮಗೊಂದು ಕನಸಿತ್ತು, ಏನೋ ಒಂದು ಡಿಫ್ರೆಂಟ್ ಆಗಿರೋಣ, ಏನೋ ಒಂದು ಮಾಡೋಣ ಅಂತ. ಆ ಒಂದು ಪ್ರತಿಭೆ ಅವಳು 2.5 ವರ್ಷದಿಂದ ಮಾಡ್ತಾಯಿದ್ಲು. ಮೊದಲನೇ ಸಲ ಮಾಡಿದಾಗ 10,000 ಜನ ಇದ್ರು ಸರ್. ನಮ್ಮ ಬಾಲಗಂಗಾಧರ ಸ್ವಾಮೀಜಿ ಆದಿಚುಂಚನಗಿರಿಯಲ್ಲಿ ಮಾಡಿದಾಗ ಅವಾಗೂ ಆ ಮಠದ ಸ್ವಾಮೀಜಿಗಳು ತುಂಬ 2.5 ವರ್ಷಕ್ಕೆ ಹೋಗಲಿದ್ರು. ಇವತ್ತು ನೀವೆಲ್ಲ ಬಂದು ಅವ್ರಿಗೆ ಪ್ರೋತ್ಸಾಹ ಮಾಡಿಕೊಟ್ಟಿದ್ದೀರಾ. ನಿಜವಾಗ್ಲೂ ಅಂದರೆ ಈಗಿನ ಮಕ್ಕಳಲ್ಲಿ, ಎಲ್ಲರ ಮಕ್ಕಳಲ್ಲೂ ಕಲೆ ಇರುತ್ತೆ ಸರ್. ಚಿಕ್ಕ ಮಕ್ಕಳಂತಲ್ಲ, ಎಲ್ಲರ ಮನೆ ಮಕ್ಕಳಲ್ಲೂ ಇವತ್ತು ಕಲೆ ಇದೆ. ಆ ಮನೆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದಕ್ಕೆ ಕಳಿಸಿ ಓದಿ ಅಂತ ಇದು ಮಾಡಬೇಡಿ. ಆ ಮಕ್ಕಳಲ್ಲಿ ಏನು ಕಲೆ ಇದೆಯೋ ಅದನ್ನು ಹುಡುಕಿ ಆ ಕಲೆಗೆ ಬೆಲೆ ಕೊಡಿ ಅಂತೇಳಿ ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವ್ರು ದೊಡ್ಡ ಸ್ಕ್ರೀನಲ್ಲಿ ಬರ್ಬೋದು, ನಾನು ಸಣ್ಣ ಸ್ಕ್ರೀನಲ್ಲಿ ರೀಲ್ಸಲ್ಲಿ ಬರ್ತಾ ಇರ್ತೀನಿ. ನಮ್ಮನ್ನು ಬೆಂಬಲಿಸಿ. ಧನ್ಯವಾದ. ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಭಾಳ ಅದ್ಭುತವಾಗಿ ಹಾಡನ್ನ ಬರೆದಿದ್ದಾರೆ ನಮ್ಮ ಹರ್ಷಿತ್ ಗೌಡ. ಜೊತೆಗೆ ಸಂಗೀತ ಕೂಡ ಹರ್ಷಿತ್ ಅವ್ರದ್ದೇ. ಹರ್ಷಿತ್, ಓವರ್ ಟು ಯು. ಎಲ್ರಿಗೂ ನಮಸ್ಕಾರ. ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಫಸ್ಟ್ ಟೈಮ್ ನಾನು ನಮ್ಮ ಬಾಸ್ ಜೊತೆ ಇದು ಶೇರ್ ಮಾಡ್ಕೊತಿರೋದು. ಯಾವುದೋ ಊರಲ್ಲಿ ಎಲ್ಲೋ ಮೂಲೆಯಲ್ಲಿ ಇದ್ದೆ, ಏನೋ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೆ. ಸುನೀತಾ ಮೇಡಮ್ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು. ಹಳ್ಳಿಯಿಂದ ಇವತ್ತು ಇಲ್ಲಿಗಾನ ಬರ್ತೀನಿ ಅಂತ ನಂಗೆ ಕನ್ಸಲ್ಲಿ ಅನ್ಕೊಂಡು, ಅದು ನಮ್ಮ ಬಾಸ್ ಸೆಲೆಬ್ರಿಟಿ ಅಂತ ಎದೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ. ಅದ್ರಲ್ಲಿ ನಾನು ಒಬ್ಬ ಸರ್, 6 ಕೋಟಿ ನಾನು ಒಬ್ಬ ಸರ್, ಒಬ್ಬ. ನನಗೆ ತುಂಬ ಖುಷಿ ಆಗ್ತಾ ಇದೆ ನಿಮ್ಮನ್ನು ನೋಡಿ. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಸಾಂಗ್ ರಿಲೀಸ್ ಮಾಡಿದಾಗ ಚೆನ್ನಾಗಿ ಹಿಟ್ಟಾಗಲಿ ಅಂತ. ದೇವರೇ ಇಲ್ಲಿರ್ಬೇಕಾದ್ರೆ ನಮಗೆ ಭಯನೇ ಇಲ್ಲ. ಸೊ ನಾವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ, ನಮ್ಮ ಜೊತೆ ನಮ್ಮ ದೇವರಿದ್ದಾರೆ. ಸೊ ಸಾಂಗ್ನ ಹಿಟ್ಟಾಗುತ್ತೆ ಅಂತ ಅನ್ಕೊತೀನಿ. ಸೊ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಸೊ ಒಂದೇ ಒಂದು ಫೋಟೋ ಕೊಟ್ಬಿಡಿ ಸರ್. ಓ, ಹಾರ್ಡ್ ಕೋರ್ ಫ್ಯಾನ್ ಹರ್ಷಿತ್ ಗೌಡ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ ನಿಮಗೆ. ಹಿಟ್ ಮೇಲೆ ಹಿಟ್ ಕೊಡ್ತಾ ಇರಿ. ಈಗ ಇವ್ರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಹಾಡು ಬರೆದಿದ್ದಾರೆ. ಆದರೆ ಅದಕ್ಕೆ ಹೆಜ್ಜೆಯನ್ನು ಹಾಕಿಸಿದವರು ನಮ್ಮ ಬಜರಂಗಿ ಮೋಹನ್, ವೆರಿ ಗುಡ್ ಕೊರಿಯೋಗ್ರಾಫರ್. ಅದ್ಭುತವಾದ ಒಂದು ಹೆಜ್ಜೆಯನ್ನು ಹಾಕಿಸಿದ್ದಾರೆ. ನೃತ್ಯ ಸಂಯೋಜಕರು ಬಜರಂಗಿ ಮೋಹನ್ ಅವರ ಮಾತನ್ನು ಕೇಳೋಣ. ಈಗ ನಾನೇ ಮೋಸ್ಟ್ಲಿ ಕಳೆದೋಗಿದ್ದೀನಿ ಅನ್ಸುತ್ತೆ ಮಾತು. ಕರೆಕ್ಟ್, ಅವರೇ ಫಸ್ಟ್ ಮಾತಾಡಿದ್ದಲ್ವಾ. ಸೊ DOP ಕುಮಾರ್ ಅವರು ಶೈಲಜಾ ನಾಗರವರ ಮಾತನ್ನ ಕೇಳೋಣ. ಹೇಗನ್ಸ್ತಿದೆ? ಯಾಕಂದ್ರೆ ಅಫ್ಕೋರ್ಸ್ 30 ಸೆಕೆಂಡ್ಸ್ ಅಷ್ಟೇ.
ಇಲ್ಲಿ ನೆರೆದಿರೋ ಎಲ್ಲರಿಗೂ ನಮಸ್ಕಾರ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ. ಏನು ಹೇಳಬೇಕು, ದರ್ಶನ್ ಸರ್ ಎಲ್ಲ ಹೇಳಾಯ್ತು, ತಾಯಿ ಎಲ್ಲ ಹೇಳಾಯ್ತು. ತಾಯಿಯ ಭಾವನೆನೇ ನಂದು ಕೂಡ ಆಗಿತ್ತು. ನಮ್ಮನೆ ಹುಡುಗಿ ಅಂತ ಪ್ರೀತಿಯಿಂದ ಡಿಬೇಟ್ಸ್ ಅಲ್ಲಿ ಆಯ್ತು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕಿಂತ ಹೆಚ್ಚಿಗೆ ದರ್ಶನ್ ಸರ್ ಒಂದು ಮಾತು ಹೇಳಿದ್ರೆ ಇಲ್ಲ ಅಂತ ಹೇಳಕ್ಕೆ ಯಾರಿಗಾದ್ರೂ ಸಾಧ್ಯನಾ? ನಾವ್ ಚಾನ್ಸೇ ಇಲ್ಲ ಸರ್, ನಿಜಾಗ್ಲು. ಒನ್ಸ್ ಹಿ ಸೇಸ್ ಇಟ್ ಈಸ್ ಆಲ್ವೇಸ್ ಎಸ್. ಸೂಪರ್ ಸ್ಟಾರ್ ಅಂತ ಅಲ್ಲ, ಬಿಕಾಸ್ ನಾನು ನೋಡಿರುವ ಒಂದು ಅತ್ಯಂತ ಬೆಸ್ಟ್ ಹ್ಯೂಮನ್ ಬೀಯಿಂಗ್ ದರ್ಶನ್ ಸರ್. ಹಾಗಾಗಿ ಅವ್ರು ಯಾವತ್ತು ಏನೇ ಹೇಳಿದ್ರು ಮೀಡಿಯಾ ಹೌಸ್ ಇಂದ ಡಿಬೇಟ್ಸ್ ಇಂದ ಇಲ್ಲ ಅನ್ನೋ ಪದ ಲೈಫ್ ಲಾಂಗು ಇಲ್ವೇ ಇಲ್ಲ. ನನಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಬಕೆಟ್ ಹಿಡಿತಾ ಇಲ್ಲ. ಓಕೆ, ನೆಕ್ಸ್ಟ್ ಆಸ್ ಫಾರ್ ಆಸ್ ಜಾಜಿ ಇಸ್ ಕನ್ಸರ್ನ್, ವಂಡರ್ಫುಲ್. ದರ್ಶನ್ ಸರ್ ಹೇಳಿದ್ಮೇಲೆ ನಿಜ ಒಂದ್ಸಲ ಶೂಟಿಂಗ್ ಸೆಟ್ ಅಲ್ಲೇ ಅವ್ರ ತಂದೆ ತಾಯಿನೂ ಬಂದಿದ್ರು, ನಾವು ಹಾಡು ನೋಡಿದ್ವಿ. ಫಸ್ಟ್ ನಾನು ಅನ್ಕೊಂಡೆ ಓಕೆ ಪಾಲಿಟಿಷಿಯನ್ ದುಡ್ಡಿರತ್ತೆ ಮಾಡ್ತಿದ್ದಾರೆ ಅಂತ, ಬಟ್ ಅವಳ ಡ್ಯಾನ್ಸ್ ನೋಡಿದ್ಮೇಲೆ ವಾವ್, ಹಿಯರ್ ಇಸ್ ಅ ಬಂಡಲ್ ಆಫ್ ಟ್ಯಾಲೆಂಟ್ ಅಂತ ಸತ್ಯವಾಗ್ಲೂ ಅನಿಸ್ತು. ದುಡ್ಡಿಗಾಗಿ ಮಾಡ್ತಾ ಇಲ್ಲ, ಆ ಹುಡುಗಿನಲ್ಲಿ ನಿಜವಾಗ್ಲೂ ಕಲೆ ಇದೆ. ಸತ್ಯವಾಗ್ಲೂ ಇದನ್ನ ಪ್ರೋತ್ಸಾಹಿಸ್ಬೇಕು. ನನ್ನ ಮಗಳು ಆಲ್ಮೋಸ್ಟ್ ಅದೇ ವಯಸ್ಸು ನೋಡು, ಸೊ ನಮ್ಮನೆ ಹುಡುಗಿ ಅನ್ನೋ ಭಾವನೆನಲ್ಲೇ ಮಾಡಿರುವಂಥದ್ದು. ಆಲ್ ದಿ ಬೆಸ್ಟ್ ಜಾಜಿ. ದರ್ಶನ್ ಸರ್ ತರದವರು ನಿನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಿಮ್ಮ ಅಮ್ಮ ಈಗಾಗಲೇ ಹೇಳಿದ್ರು, ಇದನ್ನ ದೊಡ್ಡ ಲೆವೆಲ್ಗೆ ಬೆಳೆಸ್ಕೊಂಡು ಹೋಗು. ತುಂಬಾ ತುಂಬಾ ಒಳ್ಳೇದಾಗ್ಲಿ. ನಮ್ಮ ಕನ್ನಡದ ಹುಡುಗಿ ಇಷ್ಟು ಜನ ಮಾಧ್ಯಮದವರು ಬಂದಿದ್ದಾರೆ ಒಂದು ಪುಟ್ಟ ಹೊಸ ಪ್ರತಿಭೆಗೆ ಸಪೋರ್ಟ್ ಮಾಡಕ್ಕೆ. ನಮ್ಮ ಫೋಟೋಗ್ರಾಫರ್ಸು, ಯೂಟ್ಯೂಬರ್ಸು, ಚಾನೆಲ್ಸ್ ಅವರು, ಏನೋ ಈ ಪ್ರಿಂಟ್ ಮೀಡಿಯಾದವರು ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶ್ ಕರೆದು ಮಾತಾಡಿದಾಗ ಆಯ್ತು ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರಿ, ನಿಮ್ಮ ಮಾತಿಗೆ ನಿಂತು ಕರ್ಕೊಂಡು ಬಂದಿದ್ದೀರಾ. ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೂ ಮತ್ತೊಮ್ಮೆ ನಾನು ಇಷ್ಟು ಪುಟ್ಟ ಪ್ರತಿಭೆಗೆ ಸಪೋರ್ಟ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಗೇನ್. ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಮ್ಯಾಮ್. ಎಲ್ರಿಗೂ ನಮಸ್ಕಾರ. ನನಗೆ ಎರಡು ಮಾತೇ ಹೇಳಿರೋದು. ತುಂಬ ಒಳ್ಳೆ ಹಾಡು, ತುಂಬ ಒಳ್ಳೆ ನೃತ್ಯ, ತುಂಬ ಒಳ್ಳೆ ಪರ್ಫಾರ್ಮೆನ್ಸು. ಸೊ ಈ ಎಲ್ಲ ಟ್ಯಾಲೆಂಟ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡ್ತೀನಿ. ದೊಡ್ಡ ಯಶಸ್ಸು ಅವ್ರಿಗೆ ಸಿಗಲಿ, ತುಂಬ ದೊಡ್ಡ ದೊಡ್ಡ ಹಾಡುಗಳು ಮಾಡೋ ಥರ ಆಗಲಿ, ತುಂಬ ದೊಡ್ಡ ಫ್ಯೂಚರು ಅವ್ರದ್ದಾಗಲಿ. ಎಲ್ಲ ಟ್ಯಾಲೆಂಟ್ಸ್ಗೂ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬ್ಲೆಸ್ಸಿಂಗ್ ಸದಾ ಇರಲಿ ಜಾಜಿ ಮೇಲೆ ಅಂತ ಹೇಳ್ತಾ, ಈಗ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳಿ ಕೂಡಲೇ ಇವರ ಹೆಸರು ಬಹಳಷ್ಟು ಜನರ ಮನಸ್ಸಿಗೆ ಬರುತ್ತೆ. ಆಕ್ಸ್ಫರ್ಡ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಚೇರ್ಪರ್ಸನ್ ನಮ್ಮ ರಮೇಶ್ ರಾಜು ಸರ್ ಅವರಿದ್ದಾರೆ. ಸತೀಶ್ ರೆಡ್ಡಿ ಅವರು, ದರ್ಶನ್ ಅವರು, ಇಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ಕೃತಜ್ಞತೆಗಳು, ನಮಸ್ಕಾರಗಳು ತಿಳಿಸುತ್ತಾ, ಇವತ್ತು ತುಂಬ ವಿಶೇಷವಾದ ದಿನ, ತುಂಬ ಸಂತೋಷವಾದ ದಿನ. ಯಾಕೆಂದರೆ ಇಂಡಿವಿಜುವಲಿ ಈ ಥರ ಒಂದು ಈವೆಂಟು ನಮ್ಮ ಕಮ್ಯುನಿಟಿಯಲ್ಲಿ ಫಸ್ಟ್ ಟೈಮ್ ದರ್ಶನ್ ಅವರು ಇನಾಗ್ರೇಟ್ ಮಾಡಿದ್ರು ಆಸ್ ಎ ಚಾಲೆಂಜಿಂಗ್ ಸ್ಟಾರ್. ಸುನೀತಾ ತುಂಬ ಟ್ಯಾಲೆಂಟೆಡ್. ನಮ್ಮ ರಾಮಮೋಹನ್ ರಾಜು ಅವರಿಗಿಂತ ಹೆಚ್ಚಿನ ಟ್ಯಾಲೆಂಟೆಡ್. ಇವರಿಬ್ಬರಿಗಿಂತ ಜಾಜಿ ತುಂಬ ಟ್ಯಾಲೆಂಟೆಡ್. ನಿನ್ನ ಆ ಸಾಂಗಲ್ಲಿ ಆ ಗ್ರೇಸ್ ಇದೆ ನೋಡಿ, ಆ ಡ್ಯಾನ್ಸ್ ಮೂಮೆಂಟ್ಸ್ ಟ್ರೆಮೆಂಡಸ್. ಎವ್ರಿಬಡಿ ಶುಡ್ ಬಿ ಅಕ್ನಾಲೇಜ್. ಆ ಒಂದು ಸಾಂಗ್ ನೋಡಿ ನಿನಗೆ ಒಳ್ಳೆ ಫ್ಯೂಚರ್ ಇದೆ. ನಮ್ಮ ಸಂಸ್ಥೆ ಪರವಾಗಿ, ನನ್ನ ಕಮ್ಯುನಿಟಿ ಪರವಾಗಿ, ನಾನು ರಾಜು ಶಕ್ತಿಯ ಪರವಾಗಿ ಆ ದೇವರ ಆಶೀರ್ವಾದ, ಆಶೀಸ್ಸುಗಳು ನಿನಗೆ ಎಂದೆಂದಿಗೂ ಇರಬೇಕು. ನೀನು ತುಂಬ ಸಕ್ಸಸ್ಫುಲ್ ಆಗಬೇಕು. ನಿಮ್ಮ ತಾತ ಕನಸು ನೆನಸಾಗಬೇಕು. ನಿಮ್ಮ ತಂದೆ ತಾಯಿ ಆಶೀರ್ವಾದ ನಿನಗೆ ಎಂದೆಂದಿಗೂ ಇದ್ದು ನೀನು ತುಂಬ ಎತ್ತರಗೆ ಬೆಳಿಬೇಕು ಅಂತ ಆ ದೇವನಲ್ಲಿ ಪ್ರಾರ್ಥಿಸುತ್ತಾ ನಿನ್ನ ಆಶೀರ್ವಾದ. ಗಾಡ್ ಬ್ಲೆಸ್ ಯು ಮಾ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಸದಾ ಕಾಲ ಇರಲಿ ಅಂತ ಕೋರ್ತಾ
ಚುನಾವಣೆ ನಡೀತಾ ಇರುತ್ತೆ, ಹಾ ಪ್ರೈವೇಟ್ ಫಂಕ್ಷನ್ ಅಟೆಂಡ್ ಅದೇ ಅದಕ್ಕೇನೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಸ್ನೇಹಿತರೆ, ಎಲ್ಲ ಸ್ನೇಹಿತರೆ, ವೇದಿಕೆ ಮೇಲಿರುವಂಥ ನನ್ನ ಆತ್ಮೀಯರು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ, ಶೈಲಜಾ ನಾಗ್ ಮೇಡಮ್ ಅವರೇ, ಹರಿಕೃಷ್ಣ ಸರ್ ಅವರೇ, ಮೋಹನ್ ಅವರೇ, ಅವರ ಪತ್ನಿಯವರು ಮತ್ತು ನಮ್ಮ ರಮೇಶ್ ರಾಜು ಸರ್ ಅವರು, ಪ್ರಕಾಶ್ ಅವರು, ಮತ್ತು ಮೇನ್ ಅಟ್ರಾಕ್ಟಿವ್ ಆಗಿ ಕೂತಿರೋಂಥ ನನ್ನ ಮಗಳಿನ ಸಮಾನರಾದಂಥ ಜಾಜಿ ಅವರು, ಎಲ್ಲರಿಗೂ ಕೂಡ ಇವತ್ತು ನಿಜವಾಗ್ಲೂ ತುಂಬ ಅವ್ರ ತಾಯಿ ಮಾತಾಡುವಂಥ ಸಂದರ್ಭದಲ್ಲಿ ಈ ದಿನ ತುಂಬ ಸಂತೋಷದ ದಿನ ಅನ್ನೋ ರೀತಿಯಲ್ಲಿ ಅವರ ಕಣ್ಣುಗಳಲ್ಲಿ ನಾನು ನೋಡ್ತಾ ಇದ್ದೆ. ನಿಜವಾಗ್ಲೂ ಒಂದು ಅದ್ಭುತ ಕಲಾವಿದೆಯನ್ನು ಪ್ರೋತ್ಸಾಹ ಮಾಡುವಂಥ ದಿಕ್ಕಿನಲ್ಲಿ ಅವ್ರಿಗೆ ಹೆಚ್ಚು ಪ್ರೆಷರ್ ಆಗ್ತಾ ಇದ್ದಾರೆ. ಪಾಪ ಆರಾಮಾಗಿ ನೀನು ನಿನ್ನ ಪರ್ಫಾರ್ಮೆನ್ಸ್ ಏನಿದೆಯೋ ಅದನ್ನು ಆರಾಮಾಗಿ ಮಾಡಮ್ಮ, ನಿಮ್ಮ ತಂದೆ ಏನು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕಾಗಿಲ್ಲ, ಅದರಿಂದ ಕೂಲಾಗಿ ನಿನ್ನ ಪೂರ್ತಿಯಾದಂಥ ಟ್ಯಾಲೆಂಟನ್ನು ಆರಾಮಾಗಿ ಮಾಡು, ನೀನು ಯಾವ ಪ್ರೆಷರು ತಗೋಬೇಡ, ಆಗಲೇ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ದರ್ಶನ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಯಾಕೆಂದರೆ ಈ ರೀತಿ ಒಬ್ಬ ಯಂಗ್ಸ್ಟರನ್ನು ಅವರ ಟ್ಯಾಲೆಂಟನ್ನು ಪ್ರೋತ್ಸಾಹ ಮಾಡಲಿಕ್ಕೆ, ಅವರೆಷ್ಟೇ ಒತ್ತಡದಲ್ಲಿದ್ದರು, ಬ್ಯುಸಿಯಾಗಿದ್ದರು, ಪಾಪ ಅವರು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು, ಆದರೂ ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಅದೃಷ್ಟ. ಅವರಿಗೆ ಜನಗಳ ಮೇಲೆ ಇರುವಂಥ ಪ್ರೀತಿ, ವಿಶ್ವಾಸ ಮತ್ತು ಈ ರೀತಿ ಯಂಗ್ಸ್ಟರ್ನ ಪ್ರೋತ್ಸಾಹ ಮಾಡುವಂಥ ಒಂದು ಒಳ್ಳೆಯ ಹೃದಯ ಅವರಲ್ಲಿದೆ. ದರ್ಶನ್ ಅವ್ರ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೇರವಾಗಿ ಮಾತಾಡಿದ್ರು ಕೂಡ ಯಾರಿಗೂ ತೊಂದರೆ ಮಾಡುವಂಥ ಮನುಷ್ಯ ದರ್ಶನ್ ಅವರಲ್ಲ. ನಾನು ತುಂಬ ಹತ್ತಿರದಿಂದ ನೋಡಿದ್ದೇನೆ, ತುಂಬ ಹೃದಯವಂತ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟಾಪ್ 1 ಪೊಸಿಷನಲ್ಲಿದ್ದರೂ ಕೂಡ ಯಾರಿಗೂ ನೋವು ಮಾಡದ ರೀತಿ ಬದುಕುವಂಥ ಮನುಷ್ಯ. ಆ ನೋವು ಏನಾದರೂ ಇದ್ರೆ ಅವರೇ ತಿನ್ಕೋತಾರೆ, ಆದರೆ ಅವರ ಮನಸ್ಸು ಮಾತ್ರ ನಿಜವಾಗ್ಲೂ ಹಾಲಿದ್ದಾಗೆ, ಅದರಲ್ಲಿ 2 ಮಾತು ಕೂಡ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತುಂಬ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಪರಿಚಯ ಆಗಿರುವಂಥ ನಮ್ಮ ಜಾಜಿ ಅವರು ಸಕ್ಸಸ್ ಆಗಲಿ, ಆರಾಮಾಗಿ ಅವರ ಟ್ಯಾಲೆಂಟನ್ನು ಗುರುತಿಸಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಸಕ್ಸಸ್ ಸಿಗುತ್ತೆ ಅನ್ನೋ ಒಂದು ಅಭಿಪ್ರಾಯನ ಈ ಸಂದರ್ಭದಲ್ಲಿ ಹೇಳ್ತಾ ಶುಭವನ್ನು ಕೋರ್ತೇನೆ. ನಮಸ್ಕಾರ. ನನಗೆ ಗೊತ್ತಿಲ್ಲ, ನಮ್ಮ ಮೋಹನ್ ರಾಜು ಅವ್ರ ವೈಫು ಸುನೀತಾ ಅವ್ರು ಇಷ್ಟು ಮಾತಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಅವ್ರನ್ನೇ ಕಾರ್ಪೊರೇಟರ್ ಮಾಡ್ಬಿಡ್ತಾ ಇದ್ವಿ. ಮನೆಯಲ್ಲೇ ಕಾಂಪಿಟೇಷನ್ ಇದೆ. ಇಲ್ಲಪ್ಪ, ನನಗೆ ಗೊತ್ತಿಲ್ಲ ನಮ್ಮ ಸಿಸ್ಟರ್ ಇಷ್ಟು ಮಾತಾಡ್ತಾರೆ ಅಂತ. ಅದೇ ಗೊತ್ತಾಯ್ತು ಬಿಡಮ್ಮ. ಈಗ ಶುಭ ಆಗಲಿ, ಶುಭವನ್ನ ಹಾರೈಸಿ. ಸೂಪರ್. ಹಿಡನ್ ಟ್ಯಾಲೆಂಟ್ ಮುಖ್ಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಜಾಜಿ ಸಿಂಗಲ್ಸ್ ಯಾವುದೇ ರಾಜಿ ಮಾಡ್ಕೊಳ್ಳಾರ್ದೆ ಅದ್ಭುತವಾಗಿ ರಾರಾಜಿಸಿದೆ, ಕ್ರೇಜಿ ಆಗಿದೆ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಒಂದು ಹೊಸ ಟ್ರೆಂಡ್ ಅನ್ನ ಹುಟ್ಟು ಹಾಕಿದ್ದಾರೆ. ಓವರ್ ಟು ಜಾಜಿ, ಗಾಡ್ ಬ್ಲೆಸ್ ಯು ಡಾರ್ಲಿಂಗ್ ಅಂತ ಹೇಳ್ತಾ ದಯಮಾಡಿ ಬರಬೇಕು. ಹೇಗೆ ಅನಿಸ್ತಿದೆ ಫಸ್ಟ್ ಸಿಂಗಲ್ಸ್ ಲಾಂಚ್ ಆಗಿರುವಂಥದ್ದು? ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಸೊ ಇವತ್ತು ನಾನು ಮೊದಲನೇದಾಗಿ ನಮ್ಮ ತಾತ ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅವರು ಶ್ರೀ ಬಿ ಬೋರೇಗೌಡರವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಸೊ ಅವ್ರಿಗೆ ತುಂಬ ಕನಸಿತ್ತು ನನ್ನ ಈ ಥರ ನೋಡಬೇಕು ಅಂತ. ಸೊ ಹೋಪ್ಫುಲಿ ನಾನು ಅವ್ರ ಕನಸನ್ನ ಒಂದಿನ ನನಸು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಮೊದಲನೇ ಹೆಜ್ಜೆಯಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಂದು ಆ್ಯಕ್ಚುಲಿ ಇದು 1 ಇಯರಿಂದ ನನ್ನ ಡ್ರೀಮ್ ಪ್ರಾಜೆಕ್ಟ್. ಸೊ ಇವತ್ತಿದು ನನಸಾಗ್ತಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅದು ಈ ಥರ ಕಾರ್ಯಕ್ರಮ ಆ್ಯಂಡ್ ದರ್ಶನ್ ಸರ್ ಬಂದು ಇದು ರಿಲೀಸ್ ಮಾಡ್ತಾರೆ ಅಂತ ನಾನು ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಅದು ಇಲ್ಲಿಗೆ ಬಂದು ನಿಂತಿದೆ, ಅದು ನನ್ನ ಪುಣ್ಯ ಅಂತಲೇ ಹೇಳ್ಬೋದು. ಸೊ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಟು ದರ್ಶನ್ ಸರ್. ಇಲ್ಲ ಸರ್, ನಿಜವಾಗ್ಲೂ ಅವರು ಬ್ಯುಸಿ ಸ್ಕೆಡ್ಯೂಲಲ್ಲೂ ಇಲ್ಲಿ ಬಂದಿರೋದು ಅದು ನನಗೆ ತುಂಬಾ ಖುಷಿಯಾಗಿದೆ. ನಾನು ಅದು ಮಾತಲ್ಲಿ ಹೇಳೋಕ್ಕೆ ಆಗಲ್ಲ. ಆ್ಯಂಡ್ ಆಲ್ಸೋ ಅವ್ರು ನನ್ನ ಮೇಲೆ ಇಟ್ಟಿರೋ ಭರವಸೆನ ನಾನು ಉಳಿಸ್ಕೊಳ್ಬೇಕು. ಸೊ ಅಮ್ಮ ಹೇಳ್ದಂಗೆ ನನಗೆ ಇವತ್ತಿಂದ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ್ಯಂಡ್ ನನ್ನ ಆಲ್ಬಮ್ ಸಾಂಗ್ ಬಗ್ಗೆ ಮಾತಾಡಬೇಕಂದ್ರೆ ಇದು ಒಂದು ಕಂಪ್ಲೀಟ್ಲಿ ಡಾನ್ಸ್ ಓರಿಯೆಂಟೆಡ್ ಆಲ್ಬಮ್ ಸಾಂಗ್. ನನಗೆ ಈ ಥರ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಆ್ಯಂಡ್
ಮುಖ್ಯವಾಗಿ ನನ್ನ ಟೀಮ್, ನನಗೆ ತುಂಬ ಒಳ್ಳೆ ಟೀಮ್ ಸಿಕ್ಕಿದ್ದಾರೆ ಆ್ಯಂಡ್ ಅದರಿಂದ ಇದು ಒಂದು ಚೆನ್ನಾಗಿ ಡಾನ್ಸ್ ವಿಡಿಯೋ ಆಲ್ಬಮ್ ಸಾಂಗ್ ಬಂದಿದೆ. ಸೊ ಫಸ್ಟ್ಲಿ ಮೋಹನ್ ಸರ್, ಅವ್ರು ನನ್ನ ಕೊರಿಯೋಗ್ರಫರ್, ನನಗೆ ತುಂಬ ಸಪೋರ್ಟಿವ್ ಆಗಿ ಡ್ಯಾನ್ಸ್ ಎಲ್ಲ ತುಂಬ ಈಸಿಯಾಗಿ ಸ್ಟೆಪ್ಸ್ ಹೇಳ್ಕೊಟ್ರು. ಆ್ಯಂಡ್ ಸೆಕೆಂಡ್ಲಿ ಕುಮಾರ್ ಸರ್ ಅವರು ನನಗೆ DOP ಸರ್ ಕುಮಾರ್ ಸರ್, ಆ್ಯಂಡ್ ನಮ್ಮ ಮೇಕಪ್ ಆರ್ಟಿಸ್ಟ್ ಪ್ರಶಾಂತ್ ಸರ್, ಆ್ಯಂಡ್ ಹರ್ಷಿತ್ ಗೌಡ ಅವರು ನಮ್ಮ ಜೊತೆ 1 ಇಯರಿಂದ ವರ್ಕ್ ಮಾಡ್ತಾನೇ ಇದ್ದಾರೆ. ಅವರು ಕೂಡ ರಿಲೀಸ್ ಆಗಲಿ ಅಂತ 1 ಇಯರಿಂದ ಕಾಯ್ತಿದ್ರು. ಆ್ಯಂಡ್ ಐಶ್ವರ್ಯ ರಂಗರಾಜನ್ ಸಿಂಗಿಂಗ್, ಆ್ಯಂಡ್ ದ ಎಂಟೈರ್ ಟೀಮ್, ನವೀನ್ ಸರ್ ಆರ್ಟ್, ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಈ ರಿಸಲ್ಟ್ಗೆ ಅವರೇ ಕಾರಣ ಅಂತ ಹೇಳ್ಬೋದು. ನನ್ನ ಕನಸನ್ನ ಅವರೇ ನನಸು ಮಾಡಿದ್ದಾರೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಐ ಹ್ಯಾವ್ ಟು ಥ್ಯಾಂಕ್ ಮೈ ಪೇರೆಂಟ್ಸ್. ಅವ್ರ ಸಪೋರ್ಟ್ ಇಲ್ದಿರೇ ನಾನು ಇವತ್ತು ಈ ಸ್ಟೇಜ್ ಮೇಲೆ ನಿಲ್ಲೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಪ್ಪ ಅಮ್ಮಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ. ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಹೊರ ಜಗತ್ತಿಗೆ ಪರಿಚಯ ಮಾಡೋಕ್ಕೆ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಶೈಲಜಾ ಮ್ಯಾಮ್ ಹಾಗೂ ವಿ ಹರಿಕೃಷ್ಣ ಸರ್, ಲಾಸ್ಟ್ 10 ಡೇಸಿಂದ ಅವರು ಎವ್ರಿ ಡೇ ಫಾಲೋ ಅಪ್ ಮಾಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್ ಮ್ಯಾಮ್ ಆ್ಯಂಡ್ ಸರ್. ಆ್ಯಂಡ್ ಸತೀಶ್ ರೆಡ್ಡಿ ಅಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ರಮೇಶ್ ಸರ್ ಆ್ಯಂಡ್ ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಸಪೋರ್ಟ್. ಆ್ಯಂಡ್ ಥ್ಯಾಂಕ್ ಯು ಆಲ್ ಸೋ ಮಚ್. ಜಾಜಿ ವೇದಿಕೆಯಲ್ಲಿರೋರು ಕೂಡ ಹಾಗೆ ಅನ್ಸಿರುತ್ತೆ, ಮುಂಭಾಗದಲ್ಲಿ ಕೂತಿರೋರ್ಗಳು ಕೂಡ ಹಾಗೆ ಅನ್ಸುತ್ತೆ. ಈಗಿನ ಜನರೇಷನ್ನ ಮಕ್ಕಳು ಕನ್ನಡದ ಜೊತೆಗೆ ಇಷ್ಟೊಂದು ಬೇರೆ ಬೇರೆ ಪದಗಳನ್ನ, ಆಂಗ್ಲ ಪದವನ್ನು ಬಳಸ್ತಾರೆ. ಆದರೆ ಜಾಜಿನ ಬಹಳ ಚೆನ್ನಾಗಿ ಬೆಳೆಸಿದ್ದಾರೆ, ಯಾಕಂದ್ರೆ ಅದು ಭರತನಾಟ್ಯ ಕೊಡುವಂತಹ ಸಂಸ್ಕಾರ. ಧನ್ಯವಾದಗಳು, ಒಳ್ಳೇದಾಗ್ಲಿ ಕಂದ ನಿಮ್ಗೆ ಅಂತ ಹೇಳ್ತಾ, ದರ್ಶನ್ ಸರ್, ಒಂದ್ ರೀತಿ ನೀವು ಯಾವ ಕಾರ್ಯಕ್ರಮಕ್ಕೆ ಬಂದ್ರು ನಿಮ್ದು ಅಧ್ಯಕ್ಷತಾ ನೋಡಿ ತರ ಇರಲೇಬೇಕು ಇಲ್ಲಿ. ಸೊ ನಿಮ್ಮ ಮಾತನ್ನ ಕೇಳ್ತಾ ಕಾರ್ಯಕ್ರಮ ಮುಕ್ತಾಯಗೊಳಿಸೋಣ. ಸೊ ಒಂದು ಪುಟ್ಟ ಮಾತಿನೊಂದಿಗೆ ಕಾರ್ಯಕ್ರಮ ಮುಕ್ತಾಯ. ಇಲ್ಲ, ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಕಮ್ಮಿ ಆಗಿಬಿಡುತ್ತೆ. ಬಟ್ ಆದರೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಬಂದಿದ್ದೀರಿ. ಸೊ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಆಮೇಲೆ ಜಾಜಿಗೆ ಒಂದು ಹೇಳೋದು, ಟೆನ್ಷನ್ ತೊಗೊಬಿಡಪ್ಪ, ಕೂಲ್ ಆರಾಮ್ಸಿ, ಹಂಗನ್ಬಿಟ್ಟು ತುಂಬ ನೆಗ್ಲೆಕ್ಟ್ ಮಾಡಬೇಡ, ಎರಡೂ ಇದೆ. ಸೊ ಆದರೂ ಕೂಡ ನೀವೆಲ್ಲ ಈಗ ನೋಡಿದ್ದೀರಾ, ಹರಿಸಿ ಬೆಳೆಸಿ ಆಶೀರ್ವದಿಸಿ. ಯಾಕಂದರೆ ಮೊದಲನೇದಾಗಿ ನಮ್ಮ ಕನ್ನಡದ ಹುಡುಗಿ ಅನ್ನೋದು ಒಂದನ್ನು ಮಾತ್ರ ತಲೆಯಲ್ಲಿ ಹಿಡ್ಕೊಳ್ಳೋಣ. ಯಾಕಂದರೆ ಹೊರಗಡೆದೆಲ್ಲ ಮಾಡ್ತಾ ಇದ್ದಾರೆ, ಬೇಡ ನಮ್ಮ ಹುಡುಗರನ್ನೇ ಬೆಳೆಸ್ಕೊಳ್ಳೋಣ. ಯಾಕಂದರೆ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ಚೆನ್ನಾಗಿದೆ. ಸೊ ಒಳ್ಳೆ ಪ್ರಯತ್ನ ಪಡ್ರಿ, ಹಿಂಗೆ ಮುಂದುವರ್ಸ್ಕೊಂಡು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಕೈ ನಿಮ್ದು ಬೇಗ ಹುಷಾರಾಗಲಿ ಅಂತ ಕೂಡ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಇರುವಂತಹ ಎಲ್ರಿಗೂ ಕೂಡ ಅವರಿವರೆನ್ನದೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಸುಮೋ ಪ್ರೊಡಕ್ಷನ್ಸ್ ವತಿಯಿಂದ ಇವತ್ತು ಜಾಜಿ ಎನ್ನುವಂತಹ ಹಾಡು, ಜಾಜಿಯೇ ಅಭಿನಯಿಸಿ ಡಾನ್ಸ್ ಮಾಡಿರುವಂತಹ ಈ ಒಂದು ಸಿಂಗಲ್ಸ್, ಕನ್ನಡ ಸಿಂಗಲ್ಸ್ D-Beats ನಲ್ಲಿ ಲಾಂಚ್ ಆಗಿದೆ. ವಿನೋದ್ ಅವರು ಮತ್ತವರ ಬಳಗಕ್ಕೆ ಇವೆಂಟ್ ಆರ್ಗನೈಸ್ ಬಹಳ ಚೆನ್ನಾಗಿ ಮಾಡಿದ್ದೀರಾ. ಧನ್ಯವಾದಗಳು ವಿನೋದ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಎಲ್ರಿಗೂ ಧನ್ಯವಾದಗಳು.